ಸ್ಟಾರ್ ಸುವರ್ಣ ವಾಹಿನಿಯಲ್ಲಿ ಪ್ರಸಾರವಾಗ್ತಾ ಇರುವಂತಹ ಶಾರದೆ ಪ್ರತಿದಿನ ಸಂಜೆ 7 ಗಂಟೆಗೆ ನಿಮ್ಮನ್ನೆಲ್ಲನೂ ಕೂಡ ಸಖತ್ತಾಗಿ ಎಂಟರ್ಟೈನ್ ಮಾಡ್ತಾ ಇದೆ. ಸೊ ಶಾರದೆ ಅವರ ತಂದೆ ನಮ್ಮ ಸುಮನ್ ಟಿ ವಿ ಕ್ಯಾಮ್ರಾ ಕಣ್ಣಿಗೆ ಸಿಕ್ಕಿ ಬಿದ್ದಿದ್ದಾರೆ. ಸೊ ಮಾತನಾಡಿಸ್ತಾ ಹೋಗೋಣ. ಸರ್, ಮೊದಲನೇದಾಗಿ ನಮಸ್ತೆ, ಹೇಗಿದ್ದೀರಾ? ನಮಸ್ತೆ, ನಾನು ಚೆನ್ನಾಗಿದ್ದೀನಿ. ನೀವು ಯಾರಮ್ಮ? ನಾನು ಸೂಪರ್ ಸರ್. ಯಾವಾಗ ಸಿಗ್ತೀರಾ ಶಾರದೆ ಅವರಿಗೆ ಅಂತ? ಶಾರದೆಯವರಿಗೆ ಯಾವಾಗ ಸಿಗ್ತೀನಿ ಅನ್ನೋದು ನನ್ನ ಕೈಯಲ್ಲಿಲ್ಲ. 2-3 ಜನರು ಅದಕ್ಕೆ ಬಾಧ್ಯಸ್ಥರಿದ್ದಾರೆ. ಒಂದು ರೈಟರು, ಇನ್ನೊಂದು ರೈಟರು ಯಾರ ಮಾತನ್ನು ಕೇಳಬೇಕೋ ಅದು ವಾಹಿನಿಯವರದ್ದು. ಸೊ ವಾಹಿನಿಯವ್ರು ಯಾವಾಗ ಹೇಳ್ತಾರೋ ಅವಾಗ ಸಿಕ್ಬಿಡ್ತೀನಿ. ಎಸ್ ಸರ್, ಈಗಷ್ಟೇ 500 ಕಂತುಗಳನ್ನು ಪೂರೈಸ್ಕೊಂಡಿದೆ. 500 ಕಂತುಗಳನ್ನು ಪೂರೈಸ್ಕೊಂಡು ಮುನ್ನುಗ್ತಾ ಇದೆ. ಸೊ ನಿಮ್ಮ ಕ್ಯಾರೆಕ್ಟರೈಸೇಷನ್ ಬಗ್ಗೆ ಹೇಳೋದಾದರೆ, ಅಥವಾ ನೀವು ಈ ಹಿಂದಿನ ಸಿನಿಮಾಗಳಲ್ಲಾಗಿರ್ಬೋದು, ಸೀರಿಯಲ್ಸ್ಗಳಲ್ಲಾಗಿರ್ಬೋದು ಮಾಡಿರುವಂತಹ ಪಾತ್ರಗಳಿಗೂ ಈ ಪಾತ್ರಕ್ಕೂ ಏನು ವಿಭಿನ್ನತೆ ಅನ್ನೋದಿದೆ ಅಂತ? ವಿಭಿನ್ನತೆ ಮುಖ್ಯವಾಗಿ ನಾನು ಇಷ್ಟರವರೆಗೆ ನನ್ನ ಮಗಳು ಅಂತ ಅಂದ್ಕೊಂಡಿರೋದು ನನ್ನ ಮಗಳಲ್ಲ ಅನ್ನುವಂಥದ್ದೇ ದೊಡ್ಡ ಪಾಯಿಂಟ್ ಆಫ್ ಡಿಫ್ರೆನ್ಸಿಯೇಷನ್. ಯಾಕಂದರೆ ಸುಮಾರು ಸಿನಿಮಾಗಳಲ್ಲಿ ನನ್ನನ್ನು ಹೀರೋಯಿನ್ ಫಾದರ್ ಆಗಿ ನೋಡಿರ್ತೀರ. ಸುವರ್ಣ ವಾಹಿನಿಯಲ್ಲೇ ಒಂದು 2-3 ಧಾರಾವಾಹಿಯಲ್ಲಿ ಹೀರೋಯಿನ್ ಫಾದರ್ ಆಗಿ, ಹೀರೋ ಫಾದರ್ ಆಗಿ ಮಾಡಿದ್ದೀನಿ. ಇದರಲ್ಲಿ ಮೇಯ್ನ್ ಡಿಸ್ಟಿಂಕ್ಷನ್ ಅದೇನೆ. ನಾನು ಇಷ್ಟರವರೆಗೆ ನನ್ನ ಮಗಳು ಅಂತ ಅಂದ್ಕೊಂಡು ಯಾವ ರೀತಿಯಲ್ಲಿ ಬೆಳೆಸಿರ್ತೀನೋ ಆ ಹುಡುಗಿ ನನ್ನ ಮಗಳಲ್ಲ ಅನ್ನುವ ಪಾಯಿಂಟೇ ಅತ್ಯಂತ ಶಾಕಿಂಗ್ ಪಾಯಿಂಟ್ ನನಗೆ. ಆ ನಂತರ ನನ್ನ ನಿಜವಾದ ಮಗಳನ್ನು ಹುಡುಕೊಂಡು ಏನೇನೋ ಪ್ರಯತ್ನಗಳನ್ನು ಮಾಡ್ತೀನಿ. ಒಂದಷ್ಟು ಪ್ರಯತ್ನಗಳು ಎಲ್ಲ ಕೈ ಕೊಡ್ತವೆ. ಇವಾಗ ಅವಳಿಗೆ ಗೊತ್ತಾಗುವ ಹಂತಕ್ಕೆ ಬಂದಿದೆ. ಅವಳಿಗೆ ಗೊತ್ತಾಗಿದೆ ಅವಳ ತಂದೆ ತಾಯಿ ಯಾರು ಅಂತ. ನಮಗಿನ್ನೂ ಗೊತ್ತಾಗುವ ದಿನ ದೂರ ಇಲ್ಲ ಅಂತ ಅನ್ಕೋತೀನಿ. ಸರ್, ಸಿನಿಮಾಗಳಲ್ಲಿ ನೀವು ಮಾಡಿರುವಂತಹ ಸಿನಿಮಾಗಳಲ್ಲಿ ನಿಮಗೆ ಯಾವ ಸಿನಿಮಾ ತುಂಬ ಇಷ್ಟ ಆಯಿತು? ಹಾಗೆಯೇ ಸೀರಿಯಲ್ಸ್ ಬರೋದಾದರೆ ಯಾವ ಸೀರಿಯಲ್ ತುಂಬ ಇಷ್ಟ ಆಗಿದೆ ಅಂತ? ಸೀರಿಯಲ್ಸಲ್ಲಿ ಸುಮಾರು ಪಾತ್ರಗಳು ನನಗೆ ತುಂಬ ಖುಷಿ ಕೊಟ್ಟವು ಇದ್ದಾವೆ. ಅದರಲ್ಲಿ ನಂಬರ್ 1 ನನಗೆ ಯಾವಾಗಲೂ ನೆನಪಾಗೋದು ಮಹಾಭಾರತ. ಮಹಾಭಾರತದಲ್ಲಿ ಯುಧಿಷ್ಠಿರನ ಪಾತ್ರ ನನಗೆ ಮಾತ್ರ ಅಲ್ಲ, ಇವತ್ತಿಗೂ ನಾನು ಯಾವ ರೀತಿಯಲ್ಲಿ ಯಾವುದೇ ಗೆಟಪ್ಪಲ್ಲಿ ಹಳ್ಳಿ ಕಡೆ ಹೋದ್ರೂ ಹಳ್ಳಿಯಲ್ಲಿರುವ ಹಿರಿಯರು ನೀವು ಧರ್ಮರಾಯ ಅಲ್ವಾ ಅಂತ ಗುರುತು ಹಿಡಿತಾರೆ. ಅದು ಇಷ್ಟು ವರ್ಷಗಳು, ಅದು ಧಾರಾವಾಹಿ ಮುಗಿದು 10 ವರ್ಷ ಆಯಿತು. ಆದರೂ ಕೂಡ ಜನ ನೆನಪಲ್ಲಿ ಇಟ್ಕೊಂಡಿದ್ದಾರೆ ಅಂದರೆ ನಿಜವಾಗ್ಲೂ ಖುಷಿ ಕೊಡುತ್ತೆ. ಇನ್ನೊಂದು, ಬಹುಶಃ ನಾನು ಫುಲ್ ಟೈಮ್ ಆಗಿ ನಟನೆಗೆ ಬಂದಾಗ ನೀವು ಕೂಡ ಒಂದು ಹೈಸ್ಕೂಲೋ ಕಾಲೇಜೋ ಆ ಲೆವೆಲಲ್ಲಿ ಇದ್ದಿರ್ಬೋದು. ಇನ್ನೂ ಚಿಕ್ಕ ಮಕ್ಕಳು, ಮಹಾಭಾರತ ಹೇಗಿತ್ತಂದರೆ ಚಿಕ್ಕ ಮಕ್ಕಳು ತಂದೆ ತಾಯಿ ಅಥವಾ ಅಜ್ಜ ಅಜ್ಜಿಯ ತೊಡೆ ಮೇಲೆ ಕೂತ್ಕೊಂಡು ಸಂಜೆ ಹೊತ್ತು ಕಥೆ ನೋಡುವಂಥ ಸ್ಲಾಟಲ್ಲಿ ಇತ್ತದಕ್ಕೆ. ಆ ಮಕ್ಕಳು ಇವಾಗ ಎಂಜಿನಿಯರಿಂಗ್ ಕಂಪ್ಲೀಟ್ ಮಾಡಿ ಯಾವುದೋ ಕಂಪನಿಲಿ ಕೆಲಸ ಮಾಡ್ತಾ ಇದ್ದವರು, ನಾನು ಮೆಟ್ರೋದಲ್ಲಿ ಓಡಾಡ್ತೀನಿ, ಲಿಫ್ಟಲ್ಲಿ ಅಲ್ಲಿ ಇಲ್ಲಿ ಎಲ್ಲ ಎಲ್ಲೋ ಸಿಗ್ತಾರೆ. ಸಿಕ್ಬಿಟ್ಟು, ಸಾರ್ ನೀವು ಮಹಾಭಾರತ ಧರ್ಮರಾಯ ಅಲ್ವಾ ಅಂತಾರೆ. ನಾನು ಅದನ್ನು ಪೂರ್ತಿ ಹೇಳ್ತಾರೆ ಅವರು. ನಾನು ತುಂಬ ಚಿಕ್ಕವನಿದ್ದೆ, ನನ್ನ ತಂದೆ ತಾಯಿ ಕತೆ ಹೇಳ್ತಾ ಇದ್ರು, ನೀವು ಧರ್ಮರಾಯ ಅಂತ. ಆ ಥರದ ಕ್ಷಣಗಳು ಬಂದಾಗ ತುಂಬ ಖುಷಿ ಕೊಡುತ್ತೆ. ಅದು ಬಿಟ್ಟು ಸುವರ್ಣದಲ್ಲಿ ಒಂದು ನಾಗಪಂಚಮಿ ಅಂತ ಒಂದು ಸೀರಿಯಲ್ ಬಂದಿತ್ತು. ಅದರಲ್ಲಿ ನಂದು ಅತ್ಯಂತ ವೈವಿಧ್ಯಮಯ ಪಾತ್ರ. ಅದನ್ನು ಮಾಡಿಸಿದವರು ಡೈರೆಕ್ಟ್ರು ಗಣೇಶ್ ಶಾಸ್ತ್ರಿ. ಅವರು ಬೇರೆ ರೀತಿಯಲ್ಲಿ ಆ ಕ್ಯಾರೆಕ್ಟ್ರನ್ನ ಮೌಲ್ಡ್ ಮಾಡಿ ತುಂಬ ಚೆನ್ನಾಗಿ ಅದನ್ನು ನಡೆಸ್ಕೊಂಡು ಬಂದಿದ್ದರು. ಅದು ಸುವರ್ಣ ವಾಹಿನಿಯಲ್ಲೇ ಅದು ತುಂಬ ಖುಷಿ ಕೊಟ್ಟಂಥ ಪಾತ್ರ. ಇದು 2 ಯಾವಾಗಲೂ ನೆನಪಾಗತ್ತೆ ನನಗೆ. ಸಿನಿಮಾಗಳ ಬಗ್ಗೆ ಹೇಳಿಲ್ಲ ಸರ್. ಸಿನಿಮಾಗಳ ಬಗ್ಗೆ ಏನು ಹೇಳೋದಿದೆ, ಭಾರಿ ಕಷ್ಟ ಇದೆ. ಇವಾಗ ಎಲ್ಲರಿಗೂ ಗೊತ್ತಿರೋ ಹಾಗೆ ಜನ ಸಿನಿಮಾ ನೋಡೋದಕ್ಕೆ ಬರ್ತಾ ಇಲ್ಲ. ಅದಕ್ಕೆ ಕಾರಣಗಳು ಏನು ಅಂತ ಹುಡುಕ್ತಾ ಹೊರಟ್ರೆ ಅದು ಒಂದು ರೀತಿ ಪೋಸ್ಟ್ ಮಾರ್ಟಮ್ ಮಾಡೋದು ಹಾಗೆ. ಸೂ ಫ್ರಮ್ ಸೋ ಅಂಥ ಸಿನಿಮಾ ಯಾಕೆ ಜನಗಳನ್ನು ತಲುಪುತ್ತೆ ಅಂದರೆ, ಅದು ಕೂಡ ನಾನು ನೋಡಿದ್ದು ಒಂದು ಸ್ವಲ್ಪ ಹಳ್ಳಿಯ ಜೀವನದ ಪರಿಚಯ ಇದ್ದವರಿಗೆ ಅದು ರೀಚ್ ಆಗಿದೆ. ಬೆಂಗಳೂರಿನಲ್ಲೇ ಹುಟ್ಟಿ ಬೆಳೆದಂಥ ಮಧ್ಯಮ ವರ್ಗದ ಕುಟುಂಬಗಳ ಮಕ್ಕಳಿಗೆ ಅದು ರೀಚ್ ಆಗಿಲ್ಲ. ಯಾಕಂದರೆ ಅವರಿಗೆ ಆ ಹಳ್ಳಿಯ ಜೀವನದ ಕೆಲವು ವಿಶೇಷಗಳು, ವಿಶೇಷ ಅಲ್ಲ, ಅದು ಜೀವನ ಅಷ್ಟೇ ಅಲ್ವಾ, ಅಲ್ಲಿ ಬದುಕುವ ರೀತಿ ಅದು ಪರಿಚಯನೇ ಇಲ್ಲದೇ ಇರುವಾಗ
ರೀಚ್ ಆಗಲ್ಲ. ಒಬ್ಬ ರವಿ ಅಣ್ಣನಂಥ ಕ್ಯಾರೆಕ್ಟ್ರು, ಅವನು ಎಲ್ಲದಕ್ಕೂ ಸೈ ಅನ್ನಿಸ್ಕೋತಾನೆ, ಎಲ್ಲ ಕೆಲಸಕ್ಕೂ ಅವೈಲಬಲ್ ಇರ್ತಾನೆ, ಯಾವ ಕೆಲಸ ಆದರೂ ಅವನನ್ನೇ ಕೇಳ್ತಾರೆ ಜನ. ಈ ಥರದ್ದು ಸಿಟಿ ಮಕ್ಕಳಿಗೆ ಅದು ಕನೆಕ್ಟ್ ಆಗೋದೇ ಇಲ್ಲ. ನನಗಿವತ್ತು ಯಾವುದೋ ಒಂದು ಆ್ಯಪ್ ಇದೆ, ಇವಾಗಿನ ಮಕ್ಕಳೆಲ್ಲ ಅದೇ ತಾನೆ, ನಿಮ್ಮ ಮನೇಲಿ ಕೆಲಸ ಆಗಬೇಕಾ, ಮನೆ ಕೆಲಸಕ್ಕೂ ನೀವು ಆ್ಯಪ್ ಬಳಸಿ ಇದು ಮಾಡ್ಬೋದು. ನಿಮಗೇನೋ ಶಾಪಿಂಗ್ ಮಾಡಬೇಕು, ನನಗೆ ಯಾವ ರವಿ ಅಣ್ಣನೂ ಬೇಡ, ಆ್ಯಪ್ ಇದ್ದರೆ ಸಾಕು ಅಲ್ವಾ, 10 ನಿಮಿಷದಲ್ಲಿ ಮನೆಗೆ ಬರುತ್ತೆ. ಸೊ ಆ ಥರದವರಿಗೆ ಅದು ಕನೆಕ್ಟ್ ಆಗಿಲ್ಲ. ಕನೆಕ್ಟ್ ಆಗುವಂಥ ಕಥೆಗಳನ್ನು ಕೊಟ್ಟರೆ ಜನ ಇವತ್ತಿಗೂ ಬರೋದಕ್ಕೆ ರೆಡಿ ಇದ್ದಾರೆ. ಬಟ್ ನಾವು ಆ ಥರದ ಕಥೆ ಕೊಡಬೇಕಷ್ಟೆ. ಎಸ್ ಯಾರ ಜೊತೆ ಸ್ಕ್ರೀನ್ ಶೇರ್ ಮಾಡ್ಕೋಬೇಕು ಅನ್ನುವಂತಹ ಆಸೆ ಇನ್ನೂ ಇದೆ, ಹಾಗೆಯೇ ಯಾವ ಥರದ ಪಾತ್ರವನ್ನು ನಾನು ಮಾಡಲೇಬೇಕು ಅನ್ನುವಂಥದ್ದಿದೆ? ನಿಮ್ಮ ಕನಸಿನ ಪಾತ್ರ ಆಗಿದೆಯಾ, ನೆರವೇರಿಸಿದ್ದೀರಾ, ಅಥವಾ ಇನ್ನೂ ಆ ಒಂದು ಮಾಡುವಂಥ ತೌಕದಲ್ಲಿದ್ದೀರಾ ಅಂತ? ಕನಸಿನ ಪಾತ್ರಗಳು ಅಂತ ನಮಗೆ ಯಾವುದೋ ಒಂದು ಕ್ಯಾರೆಕ್ಟ್ರು ಅಂತ ಆ ಥರ ಅನಿಸೋದೇ ಇಲ್ಲ. ಕಲಾವಿದರಿಗೆ ಯಾವುದೋ ಒಂದು ಕ್ಯಾರೆಕ್ಟ್ರು ಮಾಡಬೇಕು ಅನ್ನೋದು ಇರೋದಿಲ್ಲ. ಬಹಳಷ್ಟು ಕ್ಯಾರೆಕ್ಟ್ರುಗಳು, ಈ ಕ್ಯಾರೆಕ್ಟ್ರ್ ನಾನು ಮಾಡಿದರೆ ಭಾರಿ ಚೆನ್ನಾಗಿರೋದು ಅಂತ. ಹಿಂದಿನ ಇದಕ್ಕೆ ಹೋದರೆ ಗುಡ್ಡದ ಭೂತದಲ್ಲಿ ಪ್ರಕಾಶ್ ರೈ ಕ್ಯಾರೆಕ್ಟ್ರ್ ನಾನು ಮಾಡಬೇಕಿತ್ತು ಅಂತಲೂ ಅನಿಸುತ್ತೆ. ಹಾಗೆ ಅದು ಕನಸುಗಳು ಇರ್ತವೆ. ಇನ್ನು ಇವಾಗ ನಮಗೆ ಕೆಲವು ಚಾಯ್ಸ್ ಇವಾಗಿದೆ. ಇಂತಿಂಥ ಪಾತ್ರ ಹೀಗೀಗಿದೆ ಅಂತ ಹೇಳಿದ್ರೆ, ಅಯ್ಯೋ ಈ ಥರ ಪಾತ್ರ ನಾನು ಮಾಡೋದಿಲ್ಲ, ಬೇಡ ಅನ್ನುವಂಥ ಚಾಯ್ಸ್ ನನಗೆ ಇವಾಗ ಇದೆ. ಹಾಗಾಗಿ ಮಾಡ್ತೀನಿ. ಸರ್, ಈಗಲೂ ಕೂಡ ಹಳ್ಳಿ ಕಡೆ ಹೋದಾಗ ಅಥವಾ ಮೆಟ್ರೋ ಸ್ಟೇಷನಲ್ಲೇ ಓಡಾಡ್ತಿರುವಂಥ ಸಂದರ್ಭದಲ್ಲೇ ನೀವು ಸಾಕಷ್ಟು ಜನ ಅಭಿಮಾನಿಗಳನ್ನು ಭೇಟಿ ಆಗ್ತಿರ್ತೀರ. ಅಂಥ ಒಂದು ಸಂದರ್ಭದಲ್ಲಿ ಅಭಿಮಾನಿಗಳು ನಿಮಗೋಸ್ಕರ ಏನಾದರೂ ಒಂದು ಗಿಫ್ಟ್ ಕೊಟ್ಟಿರುವಂಥ ಸನ್ನಿವೇಶ ಆಗಿರ್ಬೋದು, ಅಥವಾ ಅವರು ಪ್ರೀತಿಯಿಂದ ಹೇಳಿರುವಂತಹ ಒಂದಷ್ಟು ಮಾತುಗಳನ್ನು ಮೆಲುಕು ಹಾಕೋದಾದರೆ? ಅಭಿಮಾನಿಗಳು ಬೆಂಗಳೂರಿನಂಥ ನಗರದಲ್ಲಿ ಬಹುಶಃ ನನ್ನ ರೀತಿಯ ಕಲಾವಿದರು ಸುಮಾರು ಕಡೆ ಕಾಣಿಸ್ಕೋತೀವಿ. ನಾವು ಎಸ್ಪೆಷಲಿ ಧಾರಾವಾಹಿಗಳಲ್ಲಿ ಹೆಚ್ಚು ತೊಡಗಿಸಿಕೊಂಡಿರುವಂತಹ ಕಲಾವಿದರು ನಾವು ಸ್ಟಾರ್ ಅಂತ ಅಂದ್ಕೊಂಡು ನಮ್ಮನ್ನು ಜನರಿಂದ ದೂರ ಮಾಡಿಕೊಂಡು ಈ ಥರದಲ್ಲಿ ಬದುಕುವವರಲ್ಲ. ಹಾಗಿರುವಾಗ ತುಂಬ ಜನ ಅಲ್ಲೇ ರಸ್ತೆಯಲ್ಲೇ ನಿಂತ್ಕೊಂಡು ಸೆಲ್ಫಿ ತೊಗೊಳ್ಳೋದು ಅದು ಇದು ಎಲ್ಲ ಮಾಡ್ತಾರೆ. ಅದು ಯಾವುದಕ್ಕೂ ನಾವು ಬೇಡ ಅನ್ನಲ್ಲ. ಅದು ಅವರು ತೋರಿಸುವ ಪ್ರೀತಿ. ಕೆಲವರು ಶೇಕ್ ಹ್ಯಾಂಡ್ ಮಾಡ್ತಾರೆ. ಮತ್ತು ಸಿಟಿಗಳಲ್ಲಿ ಜಾಸ್ತಿ ಜನ ಹಿಂಗೆ ನೋಡಿ ಗುರುತಿಸಿ ಹೊಟ್ಟೋಗ್ಬಿಡ್ತಾರೆ. ಅಂದರೆ ಅವರು ಆ ಪ್ರೈವೇಸಿಗೆ ಒಂದು ರೀತಿ ಬೆಲೆ ಕೊಡ್ತಾರೆ. ನೀವು ಎಲ್ಲೋ ಕೆಲಸದ ಮೇಲೆ ಹೋಗ್ತಾ ಇರ್ಬೋದು, ಅಥವಾ ಪಕ್ಕದಲ್ಲಿ ನನ್ನ ಕುಟುಂಬದ ಸದಸ್ಯರಿರ್ಬೋದು, ಹೆಂಡತಿ ಇರ್ಬೋದು, ಮಗಳಿರ್ಬೋದು, ಯಾರೋ ಒಟ್ಟಿಗೆ ಹೋಗ್ತಾ ಇದ್ದೀವಿ ಅಂತಂದರೆ ಮಾತಾಡ್ಸಲ್ಲ. ಈ ಥರದ ಗೌರವ ಇದನ್ನು ಕೊಡ್ತಾರೆ. ಹಳ್ಳಿಗಳಲ್ಲಿ ಹಾಗಲ್ಲ, ಎಲ್ಲ ಸುತ್ತಾಕೊಂಡ್ಬಿಡ್ತಾರೆ. ಅದು ಬೇರೆ ರೀತಿಯ ಅನುಭವ. ಗಿಫ್ಟ್ ಕೊಡುವಂಥದ್ದೆಲ್ಲ ಇವಾಗ ಭಾಳ ಕಡಿಮೆ. ಏನಾದರೂ ಕಾರ್ಯಕ್ರಮ ಮಾಡಿದ್ರೆ ಮಾತ್ರ ಗಿಫ್ಟ್ ಕೊಡೋದು ಇತ್ಯಾದಿ ಎಲ್ಲ ಮಾಡ್ತಾರೆ. ಅಲ್ಲದೆ ಇದ್ದರೆ ರಸ್ತೆಯಲ್ಲಿ ಸಿಕ್ಕಿದಾಗ ಒಂದು ಸ್ಮೈಲ್, ನಮಸ್ಕಾರ ಸರ್ ಅಂತ ಹೇಳಿ ಹೋಗೋದು, ಇದೇ ನಮಗೆ ಅವರ ಪ್ರೀತಿ. ಎಸ್ ಸರ್, ಥ್ಯಾಂಕ್ ಯು ಒಂದಷ್ಟು ಸಮಯವನ್ನು ನಮ್ಮ ಜೊತೆ ಶೇರ್ ಮಾಡಿದ್ದಕ್ಕೆ. ಫೈನಲಿ ಆ ಶಾರದೆ ನೋಡ್ತಿರುವಂತಹ ವೀಕ್ಷಕರಿಗೆ ಹಾಗೂ ನಿಮ್ಮ ಅಭಿಮಾನಿಗಳಿಗೆ ಏನು ಹೇಳ್ತೀರಾ? ನನ್ನ ಅಭಿಮಾನಿಗಳಿಗೆ ದೊಡ್ಡ ಧನ್ಯವಾದ. ನೀವು ನಾನು ಯಾವ ಧಾರಾವಾಹಿಯಲ್ಲಿ ಪಾತ್ರ ವಹಿಸ್ತಾ ಇದ್ದೇನೆ ಅನ್ನೋದನ್ನು ಗುರುತಿಸಿ ನನ್ನನ್ನು ಗುರ್ತು ಹಿಡಿದು ನಮಸ್ಕಾರ ಅಂತ ಹೇಳಿದ್ರೆ ಅದೇ ನನಗೊಂದು ದೊಡ್ಡ ಗಿಫ್ಟ್. ಶಾರದೆ ಅಭಿಮಾನಿಗಳಿಗೆ ಹೇಳೋದು, ಶಾರದೆ ಕಥೆಯಲ್ಲಿ ಇನ್ನೂ ಅತ್ಯಂತ ಕುತೂಹಲಕಾರಿ ವಿಷಯಗಳು ತುಂಬ ಬಾಕಿ ಇದ್ದಾವೆ. ಒಂದು, ದಶರಥನ ಮೇಲೆ ಗುಂಡು ಹಾರಿಸಿದವರು ಯಾರು ಅನ್ನುವಂಥದ್ದು ಅದು ಯಾರಿಗೂ ಗೊತ್ತಿಲ್ಲ. ಶಾರದೆ ಅಲ್ಲ ಅಂತ ಕೋರ್ಟಲ್ಲಿ ಪ್ರೂವ್ ಆಗಿದೆ, ಬಟ್ ಯಾರು ನಿಜವಾಗ್ಲೂ ಗುಂಡು ಹಾರಿಸಿದ್ದು ಅನ್ನುವಂಥದ್ದು ಇನ್ನೂ ಗೊತ್ತಾಗಿಲ್ಲ. ಇನ್ನೊಂದು, ಮುಂದೆ ಕಥೆ ಇವಾಗ ಶಾರದೆ ನಮ್ಮ ಮನೆಗೆ ಬಂದಾಗಿದೆ, ಇನ್ನೊಂದು ಸ್ವಲ್ಪ ಸಮಯದಲ್ಲೇ ಬಹುಶಃ ಅವಳು ನನ್ನ ಮಗಳು ಅನ್ನೋದು ನನಗೂ ಗೊತ್ತಾಗುತ್ತೆ, ನನ್ನ ಹೆಂಡತಿಗೂ ಗೊತ್ತಾಗುತ್ತೆ, ನಮ್ಮ ಮಗಳು ಅವಳು ನಿಜವಾದ ಮಗಳು ಅಂತ. ಆಮೇಲೆ ಜ್ಯೋತಿಕನಿಗೂ ಶಾರದೆಗೂ ನಡೆಯುವಂತಹ ತಾಕಲಾಟಗಳು ಯಾವ ರೀತಿ ಇರ್ತವೆ ಅನ್ನುವಂಥದ್ದು ಕುತೂಹಲಕಾರಿ ಅಂಶ ಅನಿಸುತ್ತೆ. ಇನ್ನೊಂದು ಚಿಕ್ಕ ವಿಷಯ ನನಗೆ ಇರುವಂಥದ್ದು, ಏನಾದರೂ ಮಾಡಿ ನಮ್ಮ ತಂಗಿ ವಿಮಲಂಗೆ ಕಾಲು ಬರೋ ಹಾಗೆ ಮಾಡಬೇಕು, ಅದು ಯಾವತ್ತಾಗುತ್ತೆ ಅನ್ನುವಂಥ ಕುತೂಹಲ ಕೂಡ ಇದೆ.
ಥ್ಯಾಂಕ್ ಯು ಸರ್. ಮತ್ತಷ್ಟು ಪಾತ್ರಗಳ ಮೂಲಕ ಮತ್ತಷ್ಟು ಸೀರಿಯಲ್ಸ್ ಹಾಗೆ ಸಿನಿಮಾಗಳ ಮೂಲಕ ನಿಮ್ಮ ಅಭಿನಯ ಹೀಗೆ ಮೂಡಿ ಬರ್ತಾ ಇರಲಿ. ಒಳ್ಳೆಯದಾಗಲಿ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸೊ ಮಚ್. ನೋಡಿದ್ರಲ್ಲ ವೀಕ್ಷಕರು, ಇದಾಗಿತ್ತು ಶಾರದೆ ಸೀರಿಯಲ್ನಲ್ಲಿ ವಿಭಿನ್ನ ಹಾಗೂ ವಿಶೇಷ ಪಾತ್ರದ ಮೂಲಕ ನಿಮ್ಮೆಲ್ಲರ ಗಮನವನ್ನು ಸೆಳೀತಾ ಇರುವಂತಹ ರವಿ ಭಟ್ ಅವರ ಮಾತು. ಕ್ಯಾಮ್ರಾ ಪರ್ಸನ್ ನಂದೀಶ್ ಜೊತೆ ಮಂಜುನಾಥ್ ಶ್ರೀನಿವಾಸ್, ಸುಮನ್ ಟಿವಿ ಕನ್ನಡ, ಬೆಂಗಳೂರು.